ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಉಡುಪಿ ಜಿಲ್ಲೆಯವರು ಆಯೋಜಿಸಿರುವಂತಹ ಪ್ರಜಾಪ್ರಭುತ್ವ ಉಳಿಸೋಣ ಸೇವ್ ಡೆಮೋಕ್ರಸಿ ಕಾನ್ಫರೆನ್ಸ್ನ ಈ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಉಡುಪಿ ಜಿಲ್ಲಾಧ್ಯಕ್ಷರಾದಂತಹ ಶಾಹಿದ್ ಅಲಿ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಮ್ಮ ನೆಚ್ಚಿನ ರಾಷ್ಟ್ರೀಯ ಉಪಾಧ್ಯಕ್ಷರಾದಂಥ ಮೊಹಮ್ಮದ್ ಶಫೀರ್ ಅವರೇ, ಈ ಸಭೆಯಲ್ಲಿ ದಿಕ್ಸೂಚಿ ಭಾಷಣ ಮಾಡಿದಂತಹ ಆತ್ಮೀಯರಾದಂಥ ರಿಯಾಜ್ ಕಡಮೋ ಅವರೇ, ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ನಮ್ಮ ರಾಷ್ಟ್ರೀಯ ಕಾರ್ಯದರ್ಶಿ ಆದಂಥ ಅಲ್ಫೋನ್ಸೋ ಫ್ರಾಂಕೋ ಅವರೇ, ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ದೇವನೂರು ಪುಟ್ಟನಂಜನ್ ಅವರೇ, ಸೈದಾ ಸಾದಿಯಾರ್ ಅವರೇ, ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಭಾಸ್ಕರ್ ಪ್ರಸಾದ್ ಅವರೇ, ಅಫ್ಸರ್ ಕೊಡ್ಲಿಪೇಟೆ ಅವರೇ, ವುಮೆನ್ ಇಂಡಿಯಾ ಮೂಮೆಂಟ್ನ ನಸ್ರಿಯಾ ಬೆಳ್ಳಾರೆಯವರೇ, ಶಾಹಿದಾ ತಸ್ನೀಮ್ರವರೇ, ನಾಜಿಯಾ ನಸರುಲ್ಲಾರವರೇ, ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂಥ ಅನ್ವರ್ ಸಾದಾತ್ ಬಜತ್ತೂರ್ ಅವರೇ, ಹಾಗೂ ಉಡುಪಿ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಪತ್ರಕರ್ತ ಮಿತ್ರರೇ, ಏನೋ ಉಡುಪಿ ಜಿಲ್ಲೆಯಲ್ಲಿ ಇವತ್ತು ಸಂಜೆ ನಾವೆಲ್ಲ ಸೇರಿರುವಂಥದ್ದು ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಬೇಕು. ಯಾಕೆ ಉಳಿಸಬೇಕು? ಅದು ಬಹಳ ಮುಖ್ಯವಾದದ್ದು. ಯಾಕೆ ಅಂತ ಹೇಳಿದರೆ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿ ಈ ದೇಶಕ್ಕೆ ಒಂದು ಸಂವಿಧಾನ ರೂಪುಗೊಂಡು ನಮಗೆ ನೀಡಿದಂತಹ ಸಂದರ್ಭದಲ್ಲಿ ಆ ಸಂವಿಧಾನವನ್ನು ನಾವಾಗಿರ್ತದೆ ಅಪ್ಪಿಕೊಂಡದ್ದು ವಿ ದ ಪೀಪಲ್ ಆಫ್ ಇಂಡಿಯಾ. ಅಂದರೆ ಈ ಸಂವಿಧಾನದ ಆಶಯಗಳನ್ನು ಈಡೇರಿಸ್ತೇವೆ ಮತ್ತು ನಾವು ಒಪ್ಪಿಕೊಂಡಿದ್ದೇವೆ ಅಂತೇಳಿ ಒಪ್ಪಿಕೊಂಡದ್ದು ಈ ದೇಶದ 100 ಕೋಟಿ ಜನರು. ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಯನ್ನು ಉಳಿಸಬೇಕಾದಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿಯನ್ನು ನಾವು ಇವತ್ತು ನೆನಪಿಸಲಿಕ್ಕಾಗಿರ್ತದೆ. ಇವತ್ತು ಈ ಕಾನ್ಫರೆನ್ಸನ್ನು ಮಾಡಿರುವಂಥದ್ದು ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿ ಯಾರೋ ಬಂದು ಸರಿ ಮಾಡ್ತಾರೆ ಅಂತಲ್ಲಿ ನಾವು ಕಾಯೋದಲ್ಲ, ಆ ಜವಾಬ್ದಾರಿಯನ್ನು ನಿರ್ವಹಿಸಬೇಕು. ಯಾಕೆ ನಿರ್ವಹಿಸಬೇಕು ಅಂತ ಹೇಳಿದ್ರೆ, 2014ರಿಂದ ಮೋದಿ ನೇತೃತ್ವದ ಸರ್ಕಾರ ಬಂದ ನಂತರ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯ ಉಂಟಾಗಿದೆ. ಈ ದೇಶದ ಸಂವಿಧಾನಕ್ಕೆ ಅಪಪ್ರಚಾರ ಉಂಟಾಗಿದೆ. ಹಾಗಾಗಿ ಯಾವ ಬೆಲೆ ತೆತ್ತಾದರೂ ಈ ಸಂವಿಧಾನವನ್ನು, ಈ ಪ್ರಜಾತಂತ್ರವನ್ನು ಉಳಿಸಬೇಕು. ಯಾಕೆಂತ ಹೇಳಿದ್ರೆ, ಈಗ ನಮ್ಮ ದೇಶವನ್ನು ನೋಡಿದರೆ, ಒಂದು ದೇಶದ ಅಭಿವೃದ್ಧಿ ಅಂತಂದರೆ ಈ ದೇಶ ಯಾವ ರೀತಿ ಮುನ್ನುಡಿತಿದೆ ಅಂತೇಳಿ ನಾವು ನೋಡಬೇಕು. ಆದರೆ ಈ ಕಳೆದ 10 ವರ್ಷದಲ್ಲಿ ವರ್ಷದಿಂದ ವರ್ಷಕ್ಕೆ ಎಲ್ಲ ರಂಗಗಳಲ್ಲೂ ಕೂಡ ಈ ದೇಶ ಹಿಂದಕ್ಕೆ ಬಂದಿದೆ. ಅಂದರೆ ಹಿಮ್ಮುಖ ಚಲನೆ, ಬ್ಯಾಕ್ವರ್ಡ್ಗೆ ಹೋಗ್ತಾ ಇದೆ. ಮತ್ತು ಈ ದೇಶದ ಆಡಳಿತಗಾರರು ಈ ದೇಶದ ಪ್ರಜಾತಂತ್ರವನ್ನು ಕೊಳ್ತಾ ಇದ್ದಾರೆ. ಸುಳ್ಳಿನ ಮೇಲೆ ಸುಳ್ಳು ಹೇಳಿಕೊಂಡು ಧರ್ಮದ ನಶೆಯನ್ನು ಜನರ ಮೇಲೆ ಏರುವುದರ ಮೂಲಕ ಇವತ್ತು ಸಂವಿಧಾನ ವಿರೋಧಿ ಮತ್ತು ಪ್ರಜಾಪ್ರಭುತ್ವ ವಿರೋಧಿ ಜನರು ಹೋಗಿ ಸರ್ಕಾರದ ಗದ್ದುಗೆಯಲ್ಲಿ ಕುಳಿತಿರುವಂಥದ್ದು. ನಾವು ಕೊಟ್ಟಂತಹ ಜನಾದೇಶ, ಅಂದರೆ ಈ ದೇಶದ ಜನರು ಕೊಟ್ಟಂತಹ ಜನಾದೇಶವನ್ನು ಗಾಳಿಗೆ ತೂರಿ ಇವತ್ತು ಅವರಿಗೆ ಬೇಕಾದಂಥ ಒಂದು ಅಸಮಾನತೆಯನ್ನು ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಈ 10 ವರ್ಷದಲ್ಲಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ದುರ್ಬಲಗೊಳಿಸುವ ಅಥವಾ ಪ್ರಜಾಪ್ರಭುತ್ವವನ್ನು ಕೊಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಷ್ಟು ದಿನ ನಾವು ಈ ರೀತಿ ಕಾಯಬೇಕು? ಈಗಾಗಲೇ ಇಲ್ಲಿ ಪ್ರಸ್ತಾಪ ಆಯಿತು. ಮೊನ್ನೆ ಚಂಡೀಗಢದ ಮೇಯರ್ ಎಲೆಕ್ಷನ್ ಬಗ್ಗೆ ಚರ್ಚೆ ಮಾಡ್ತಾ, ಅದರ ತೀರ್ಪು ಕೊಡ್ತಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಹೇಳಿದಂಥ ಮಾತು, ಇಲ್ಲಿ ಪ್ರಜಾತಂತ್ರ ಕೊಲೆಗೈಯಲ್ಪಟ್ಟಿದೆ, ಡಿಸ್ಟ್ರಕ್ಷನ್ ಆಫ್ ಡೆಮೋಕ್ರಸಿ ಅಂತ ಹೇಳಿದರು. ನಾನು ಹೇಳಿದ ಮಾತಲ್ಲ, ಈ ದೇಶದ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಹೇಳಿದ್ರು ಡಿಸ್ಟ್ರಕ್ಷನ್ ಆಫ್ ಡೆಮೋಕ್ರಸಿ. ಡೆಮೋಕ್ರಸಿಯನ್ನು ಮುರಿದು ಹಾಕಿದ್ರು ಅಂತೇಳಿ. ಚುನಾವಣಾ ವ್ಯವಸ್ಥೆಯನ್ನೇ ಬದಲಾವಣೆ, ಚುನಾವಣೆಯ ಮುಖ್ಯ ಚುನಾವಣಾಧಿಕಾರಿಯನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯನ್ನು ಕೂಡ ಇವರು ಚೀಫ್ ಜಸ್ಟಿಸ್ ಹೊರಗಿಟ್ಟು ಮಾಡುವಂಥ ಕೆಲಸವನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಮಾಡ್ತಾ ಇರುವಂಥ ಕೆಲಸ ಏನು ಇವರು ಅಂದರೆ, ಈ ದೇಶದಲ್ಲಿ ಯಾರೂ ವಿರೋಧ ಪಕ್ಷಗಳಿರಬಾರ್ದು. ಈಗಾಗಲೇ ಹೇಳಿದ್ರಲ್ಲ ಶಫಿ ಸಾಹೇಬರು, ಏನು ನಮ್ಮ ಫುಟ್ಬಾಲ್ ಕೋರ್ಟಲ್ಲಿ ಫುಟ್ಬಾಲ್ ಇವರು ಮಾತ್ರ ಆಡಬೇಕು,
ಕ್ರಿಕೆಟ್ ಆದ್ರೆ ಇವ್ರು ಮಾತ್ರ ಆಡಬೇಕು, ಬೇರೆ ಯಾರು ಇರಬಾರ್ದು ಅನ್ನೋಂತಕ್ಕೆ ಅವರು ತನಿಖಾ ಏಜೆನ್ಸಿಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. CBIಯನ್ನ, NIAಯನ್ನ, EDಯನ್ನ. ED ಇವತ್ತು ಅದು ಏನಾಗಿದೆ ಅಂತ ಹೇಳಿದ್ರೆ, ಯಾರು ಬಿಜೆಪಿಯನ್ನು ವಿರೋಧಿಸ್ತಾರೆ, ವಿರೋಧ ಪಕ್ಷಗಳಿದ್ದಾರೆ, ಅವರ ಮೇಲೆ ರೈಡ್ ನಡೆಯುವುದು. 98% ರೈಡ್ಗಳು ವಿರೋಧ ಪಕ್ಷದ ನಾಯಕರ ಮೇಲೆ, 98%. ಮತ್ತೆ ನಾವಿಲ್ಲಿ ಯೋಚನೆ ಮಾಡಬೇಕಾದ, ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕಾದ ವಿಚಾರ, ED ರೈಡು ಕೇವಲ ವಿರೋಧ ಪಕ್ಷಗಳ ಮೇಲೆ ಯಾಕೆ ನಡೀತದೆ? ಯಾಕೆ ಬಿಜೆಪಿಯವರ ಮೇಲೆ ನಡೆಯಲ್ಲ? ಯಾಕೆ NDA ಪಕ್ಷಗಳ ಮೇಲೆ ನಡೆಯಲ್ಲ? ಗಂಭೀರವಾಗಿ ನಾವು ಚರ್ಚೆ ಮಾಡಬೇಕು. NDAದು ಪಾರ್ಟ್ನರ್ಸ್ ಮೇಲೆ ನಡೆಯಲ್ಲ, ಶಿವಸೇನಾ ಏನು NDA ಪಾರ್ಟ್ನರ್ ಅವ್ರ ಮೇಲೆ. ಬಿಜೆಪಿ ಮೇಲೆ ನಡೆಯಲ್ಲ. ಇವರೇನು ಸಾಚಾಗಳ? ಇವರೇನು ಭ್ರಷ್ಟಾಚಾರ ಮಾಡಲಿಲ್ವಾ? ಇವರು PMLA ವಯೋಲೇಷನ್ ಮಾಡಲಿಲ್ವಾ? ಇನ್ನು ED ನಡೆಸಿದ ದಾಳಿಗಳಲ್ಲಿ ಏನು ಪ್ರಯೋಜನ ಸಿಕ್ಕಿದೆ? ಅಂದ್ರೆ ಕೇವಲ 0.42%, 1%ಗಿಂತಲೂ ಕಡಿಮೆ ಆಗಿರ್ತದೆ. ನ್ಯಾಯಗಳಲ್ಲಿ ಸಾಬೀತಾಗ್ತಾ ಇಲ್ಲ. ಇವತ್ತಿನವರೆಗೆ ಏನು 200 ಪ್ರಕರಣಗಳಲ್ಲಿ 1 ಪ್ರಕರಣವೂ ಕೂಡ ನ್ಯಾಯಾಲಯದಲ್ಲಿ ED ಪ್ರಕರಣಗಳು ಸಾಬೀತಾಗ್ತಾ ಇಲ್ಲ. ಅದರ ಅರ್ಥ ಏನು? ಸಾಬೀತಾಗೋದೂ ಇಲ್ಲ. ಮೊನ್ನೆ ಕೂಡ DK ಶಿವಕುಮಾರ್ ಅವರಿಂದ ಆ ಒಂದು ಕೇಸು ಕೂಡ, ED ಕೇಸು ಸುಪ್ರೀಂ ಕೋರ್ಟ್ನಲ್ಲಿ ಬಿದ್ದೋಯ್ತು. ಅಂದ್ರೆ ಯಾವ ಕೇಸು ಕೂಡ ಸಾಬೀತಾಗ್ತಾ ಇಲ್ಲ. ಆದ್ರೆ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಅವರನ್ನು ದಮನಿಸಲಿಕ್ಕೆ, ಅವರನ್ನ ವಿರೋಧ ಮಾಡಲಿಕ್ಕೆ ಅಥವಾ ಅವರನ್ನು ವೀಕ್ ಮಾಡಲಿಕ್ಕೆ ಈ ರೀತಿ ಕೆಲಸಗಳನ್ನ ಅಂದ್ರೆ ಬಿಜೆಪಿ EDಯನ್ನ ಬಿಟ್ಟು ಚೂ ಬಿಟ್ಟು ಮಾಡಿಸ್ತಾ ಇದೆ. EDಯನ್ನ ಚೂ ಬಿಟ್ಟು ಸುಮ್ಮನಾಗಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಅದು ಹಲವಾರು ಉದಾಹರಣೆಗಳನ್ನು ನಾನು ಹೇಳ್ಬೋದು. ತಮಿಳುನಾಡಿನ ಮಂತ್ರಿಯಾಗಿದ್ದ ಸೆಂದಿಲ್ ಬಾಲಾಜಿ ಪ್ರಕರಣ ಆಗಿರ್ಬೋದು, ದೆಹಲಿಯ ಉಪಮುಖ್ಯಮಂತ್ರಿ ಆದಂಥ ಮನೀಶ್ ಸಿಸೋಡಿಯಾ 3 ವರ್ಷದಿಂದ ಜೈಲಿನಲ್ಲಿದ್ದಾರೆ. ನೋಡಿ, ಇಲ್ಲೂ ಅವರ ಮೇಲೆ ಆರೋಪ ಸಾಬೀತಾಗಿಲ್ಲ. ಅವರೊಬ್ಬ ಅಕ್ಯೂಸ್ಡ್ ಅಷ್ಟೇ, ಅವರ ಮೇಲೆ ಒಂದು ಆರೋಪ ಇರುವಂಥದ್ದು. ಆದ್ರೂ ಕೂಡ 3 ವರ್ಷದಿಂದ ಅವ್ರನ್ನ ಜೈಲಲ್ಲಿ ಇಟ್ಟಿದ್ದಾರೆ. ಹಾಗಿದ ಮೇಲೆ ಯಾಕೆ ನೀವು ಆದಷ್ಟು ಬೇಗ ಫಾಸ್ಟ್ ಆಗಿ ಅದನ್ನ ಮುಗಿಸ್ಬೇಕು? ಇಲ್ಲ ಅಂದ್ರೆ ಅವ್ರನ್ನ ಬೇಲ್ ಕೊಡಬೇಕು. 3 ವರ್ಷದಿಂದ ಒಬ್ಬ ರಾಜ್ಯದ ಉಪಮುಖ್ಯಮಂತ್ರಿಯನ್ನ ಜೈಲಲ್ಲಿ ಇಟ್ಟಿರುವಂತದ್ದು ನೋಡ್ತಾ ಇರ್ಬೋದು. ಮೊನ್ನೆ ತಾನೇ ಜಾರ್ಖಂಡ್ನ ಕಾಂಗ್ರೆಸ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅನ್ನ ಬಂಧನ ಮಾಡಿದ್ರು. ಮುಖ್ಯಮಂತ್ರಿಯನ್ನ ನಾವು ಗಮನಿಸಬೇಕು. ಅದೇ ರೀತಿ ಬಿಹಾರದಲ್ಲಿ RJD ನಾಯಕ ಲಾಲು ಪ್ರಸಾದ್ ಯಾದವ್ ಇರ್ಬೋದು, ತೇಜಸ್ವಿ ಯಾದವ್ ಇರ್ಬೋದು. ಈ ರೀತಿ ವಿರೋಧ ಪಕ್ಷಗಳನ್ನ ಸುಮ್ಮನಾಗಿಸುವ ಅಥವಾ ಯಾವುದೇ ವಿರೋಧ ಪಕ್ಷಗಳು ಇರಬಾರದು ಅಂತ ನಾನು ಕೇಳ್ತೇನೆ. ಈ ಭಾರತೀಯ ಜನತಾ ಪಕ್ಷಕ್ಕೆ, ಹೇಡಿಗಳು ನೀವು, ನರೇಂದ್ರ ಮೋದಿಗಳು ಹೇಳ್ತಾರೆ, ಹೇಡಿಗಳು ನೀವು. ನಿಮಗೆ ಧೈರ್ಯ ಇದ್ರೆ ಚುನಾವಣೆಯಲ್ಲಿ ಅಭಿವೃದ್ಧಿಯ ಅಜೆಂಡಾಗಳೊಂದಿಗೆ ಹೋಗಿ ಎದುರಿಸಿ. ಈ ರೀತಿ EDಗಳನ್ನ, ಈ ರೀತಿ NIAಗಳನ್ನ ಬಿಟ್ಟುಕೊಂಡು ವಿರೋಧ ಪಕ್ಷಗಳನ್ನ ಬಾಯಿ ಮುಚ್ಚಿಸುವ ಕೆಲಸ ಇದಲ್ಲ. ಇದು ಹೇಡಿಗಳು ಮಾಡುವ ಕೆಲಸ, ಧೈರ್ಯವಂತರು ಮಾಡುವ ಕೆಲಸ ಅಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತಾರೆ. ಬಿಜೆಪಿಯಲ್ಲಿ ಏನು ಭ್ರಷ್ಟಾಚಾರ ಇಲ್ವಾ? ಇವತ್ತು ಅಧಿಕೃತವಾದಂತ ಸರ್ಕಾರ ರಚನೆ ಆದ ಕಾಂಗ್ರೆಸ್ ಅನ್ನು ನೀವು ಖರೀದಿ ಮಾಡಲಿಲ್ವಾ? ಕರ್ನಾಟಕದಲ್ಲಿ ಕಳೆದ 2019ರಲ್ಲಿ 18ರಲ್ಲಿ ಆಯ್ಕೆ ಆದಂತ ಸರ್ಕಾರವನ್ನು ಕೆಡವಲಿಲ್ವ ನೀವು? 17 MLAಗಳನ್ನ 1,000 ಕೋಟಿ ರೂಪಾಯಿ ಖರ್ಚು ಮಾಡಿ, 1000 crore ಖರ್ಚು ಮಾಡಿ ಆಗಿರ್ತದೆ. ನೀವು 17 MLAಗಳನ್ನ ಖರೀದಿ ಮಾಡಿದ್ದು. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ 28 MLAಗಳನ್ನ ನೀವು ಖರೀದಿ ಮಾಡಿದ್ರಿ, ತಲಾ 50 ಕೋಟಿ ಕೊಟ್ಟು. ಈ ರೀತಿ ಕೋಟಿಗಟ್ಟಲೆ ಮೊನ್ನೆ ರಾಜ್ಯಸಭಾ ಚುನಾವಣೆಯಲ್ಲಿ ಏನು ಸಮಾಜವಾದಿ ಪಾರ್ಟಿಯ 8 MLAಗಳು ಬಿಜೆಪಿ ಅಭ್ಯರ್ಥಿಗೆ ಓಟ್ ಕೊಟ್ಟರು, ಹಣವನ್ನು ಪಡೆದು. ಅದೇ ರೀತಿ ಹಿಮಾಚಲ ಪ್ರದೇಶದಲ್ಲಿ 6 ಕಾಂಗ್ರೆಸ್ನ MLAಗಳು ಬಿಜೆಪಿಯ ಕ್ಯಾಂಡಿಡೇಟ್ಗೆ ಓಟನ್ನು ಕೊಟ್ಟರು. ಇದರಲ್ಲಿ EDಗೆ ಹಣ ಕಾಣಲಿಲ್ವಾ? ಇವರೆಲ್ಲರಿಗೂ ಸಾಚಾಗಳ? ನಾವು ಪ್ರಶ್ನೆ ಮಾಡೋದು, EDಗೆ ಯಾಕೆ ಬಿಜೆಪಿಯ ಮತ್ತು NDA ಪಕ್ಷಗಳ ಮೇಲೆ ನಿಮ್ಮ ದಾಳಿ ಯಾಕೆ ನಡೀತಾ ಇಲ್ಲ? ಅವರು ಸಾಚಾಗಳ? ಅವರ ವ್ಯವಹಾರ ಎಲ್ಲ ಸರಿಯಾ? ಇದನ್ನು ಉತ್ತರಿಸಬೇಕಾದಂತಹ ಜವಾಬ್ದಾರಿ ಇವರು. ಯಾವ ರೀತಿ ನೋಡಿ, ಎಷ್ಟು ನೀಚರು ಅಂತ ಹೇಳಿದ್ರೆ, ಎಷ್ಟು ಭ್ರಷ್ಟಾಚಾರಿಗಳು ಅಂತ ಹೇಳಿದ್ರೆ, ಇವರು ಹೇಳ್ತಾರೆ ನಾ ಖಾವುಂಗ ನಾ ಖಾನೆ ದೂಂಗ ಅಂತೇಳಿ. ಆದ್ರೆ ಎಲೆಕ್ಟ್ರೋಲ್ ಬಾಂಡ್ಸ್, ಬಿಜೆಪಿ ಏನು ಈ ಕಪ್ಪು ಹಣವನ್ನ ಬಳಸ್ಕೊಳ್ಳಿಕ್ಕೆ, ಕಂಪನಿಯ ಹಣಗಳನ್ನು ಬಳಸ್ಕೊಳ್ಳಿಕ್ಕೆ
2018ರಲ್ಲಿ ಒಂದು ಹೊಸ ಕಾನೂನನ್ನು ತಂದು ಎಲೆಕ್ಟ್ರೋಲ್ ಬಾಂಡ್ಸ್ ಅಂದ್ರೆ ಆ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನು ಯಾರು ಖರೀದಿ ಮಾಡ್ತಾರೆ, ಯಾರು ಕೊಡ್ತಾರೆ ಗೊತ್ತಾಗಬಾರ್ದು. ಅದಕ್ಕೆ ಟ್ಯಾಕ್ಸ್ ಇಲ್ಲ, GST ಇಲ್ಲ. ಅರ್ಥ ಆಯ್ತಾ ನಿಮಗೆ? ಇವತ್ತು ಹೋಟೆಲ್ನಲ್ಲಿ ಹೊಟ್ಟೆ ಹಸಿದ ಒಬ್ಬ ವ್ಯಕ್ತಿ ಊಟ ಮಾಡಬೇಕಾದ್ರೆ GST ಕೊಡಬೇಕಾದ್ರೆ ಈ ದೇಶದ ವ್ಯವಸ್ಥೆಗೆ ನಾನು ಪ್ರಶ್ನೆ ಮಾಡೋದು, ಸುಪ್ರೀಂ ಕೋರ್ಟ್ಗೆ ನಾವು ಕೇಳ್ತಾ ಇರುವಂತದ್ದು, ಯಾಕೆ ರಾಜಕೀಯ ಪಕ್ಷಗಳಿಗೆ ಕೋಟಿಗಟ್ಟಲೆ ಕೊಡುವ ಹಣಕ್ಕೆ ಯಾಕೆ GST ಇಲ್ಲ, ಯಾಕೆ ಟ್ಯಾಕ್ಸ್ ಇಲ್ಲ? ಒಬ್ಬ ಬಡವ ಹೋಟೆಲ್ ನಲ್ಲಿ ಹೋಗಿ ಊಟ ಮಾಡಿದ್ರೆ ಅವನಿಗೆ 18% ಟ್ಯಾಕ್ಸ್ ಹಾಕುವ ಈ ಸರ್ಕಾರಗಳು ಕೋಟಿಗಟ್ಟಲೆ 16,000 ಕೋಟಿ, 1-2 ಕೋಟಿ ಅಲ್ಲ, 16,000 ಕೋಟಿ ಕಂಪನಿಗಳು ರಾಜಕೀಯ ಪಕ್ಷಕ್ಕೆ ಹಣ ಕೊಡ್ಬೇಕಾದ್ರೆ ಅದಕ್ಕೂ ಟ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಚರ್ಚೆ ಮಾಡಬೇಕಾಗ್ತದೆ. ಇದಾಗಿರ್ತದೆ ಪ್ರಜಾಪ್ರಭುತ್ವ ಉಳಿಸಿ ಅಂತ ನಾವು ಹೇಳುವಂತದ್ದು ಬಂಧುಗಳೇ. ಎಲೆಕ್ಟ್ರೋಲ್ ಬಾಂಡ್ಸ್ ಅಲ್ಲಿ ಟೋಟಲ್ 16,000 ಕೋಟಿಯಲ್ಲಿ 10,000 ಕೋಟಿ ಕೊಟ್ಟದ್ದು ಬಿಜೆಪಿಗೆ. ಮೊನ್ನೆ ಸುಪ್ರೀಂ ಕೋರ್ಟ್ ಒಂದು ಐತಿಹಾಸಿಕ ಜಡ್ಜ್ಮೆಂಟ್ ಅನ್ನು ಕೊಡ್ತು. ಏನು? ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನಂತ ಸಿಸ್ಟಮ್ ಅನ್ನು ತೆಗೆದುಹಾಕ್ತು, ಅಸಂವಿಧಾನಿಕ ಅಂತ ಹೇಳ್ತು. ಆ ನಂತರ ಇದನ್ನ ಎಲೆಕ್ಟ್ರಾಲ್ ಬಾಂಡ್ಸ್ ಅನ್ನ ಕೊಡ್ಲಿಕ್ಕೆ ಬೇರೆ ಯಾವ ಬ್ಯಾಂಕಿಗೂ ಪರ್ಮಿಷನ್ ಇಲ್ಲ, ಓನ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ಒಂದು ಗಡುವು ಕೊಡ್ತು, 15 ದಿವಸ ಒಳಗಡೆ ನಿಮ್ಮ ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ ಅಲ್ಲಿ ನಿಮ್ಮ ಎಂಟ್ರಿ ಯಾರು ದುಡ್ಡು ಕೊಟ್ಟರು ಅಂತ ಹೇಳಬೇಕು, ಅದನ್ನ ಹೇಳಿ ಅಂತೇಳಿ. ಅಷ್ಟು ಕೋಟಿಗಟ್ಟಲೆ ಅಂದ್ರೆ 16,000 ಕೋಟಿ ರೂಪಾಯಿ ಯಾವ ಕಂಪನಿಗಳು ಯಾರಿಗೆ ಕೊಡ್ತು ಅನ್ನೋದನ್ನ ಎಲೆಕ್ಷನ್ ಕಮಿಷನ್ ನ ಒಂದು ವೆಬ್ಸೈಟ್ ಅಲ್ಲಿ ಹಾಕಬೇಕು ಅಂತ ಹೇಳಿ. ಇವತ್ತು ನಮ್ಮಂತ SDP ಅಂತ ರಾಜಕೀಯ ಪಕ್ಷಗಳಿಗೆ ಯಾರಾದ್ರೂ 20,000 ಕೊಟ್ರೆ ಅದರ ಲೆಕ್ಕ ಕೇಳುವ ಎಲೆಕ್ಷನ್ ಕಮಿಷನ್, ಅದರ ಲೆಕ್ಕ ಕೇಳುವ ಇನ್ಕಮ್ ಟ್ಯಾಕ್ಸ್. ನಾವು ಕೇಳ್ತೇವೆ, ಯಾಕೆ 16,000 ಕೋಟಿಯ ವಿವರಗಳಿಲ್ಲ? 16,000 ಕೋಟಿಯ ವಿವರಗಳನ್ನು ಕೊಡಿ ಅಂತ ಹೇಳಿ SBIಗೆ ಕೇಳಿದ್ರು. ನಿಮಗೆ ಗೊತ್ತಿರಲಿ, SBI ಏನ್ ಹೇಳ್ತು ಗೊತ್ತಾ? 15 ದಿವಸ ಕೊಡಕ್ಕಾಗೋದಿಲ್ಲ ಅಂತ ಹೇಳಿ 4 ತಿಂಗಳ ಟೈಮ್ ಕೇಳಿದೆ. ಯಾಕೆ 4 ತಿಂಗಳು? ಯಾಕೆ 4 ತಿಂಗಳು ಗೊತ್ತಾ? ಅದು ಬಹಿರಂಗ ಆದ್ರೆ ಈ ಚುನಾವಣೆಯಲ್ಲಿ ಚರ್ಚೆ ಆಗ್ತದೆ, ಚರ್ಚಾ ವಿಷಯ ಆಗ್ತದೆ. ಆ ಕಾರಣಕ್ಕೆ ನಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ SBI ಹೇಳ್ತು. ನಿಮಗೆ ಗೊತ್ತಿಲ್ಲ ಅವ್ರು ಏನ್ ಹೇಳಿದ್ದು? ಅದನ್ನೆಲ್ಲ ಕ್ರೋಢೀಕರಿಸಕ್ಕೆ ಟೈಮ್ ಆಗುತ್ತೆ ಅಂತ. ಬಹಳ ಆಶ್ಚರ್ಯ ಆಗ್ತದೆ. ಇವತ್ತು ಬ್ಯಾಂಕಿಂಗ್ ಸಿಸ್ಟಮ್ ಯಾವ ರೀತಿ ಇದೆ? ಫಿಂಗರ್ ಟಿಪ್ಸ್ ನಲ್ಲಿ ಇದೆ. ಯಾವುದೇ ಒಬ್ಬ ಅಕೌಂಟ್ ಅಲ್ಲಿ ದುಡ್ಡು ಹಾಕೋದಾದ್ರೆ ಎಲ್ಲವೂ ಕೂಡ ಸಂಜೆ ಹೊತ್ತಿಗೆ ಬ್ಯಾಂಕ್ ಅವರು ಸಿಸ್ಟಮ್ಯಾಟಿಕ್ ಮಾಡಿ ಬ್ಯಾಲೆನ್ಸ್ ಶೀಟ್ ಮಾಡಿ ಇಡ್ತಾರೆ. ಈ ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋಂಥದ್ದು ಕ್ಯಾಶ್ ಕೊಟ್ಟು ಖರೀದಿ ಮಾಡುವಾಗಿಲ್ಲ. ಎಲೆಕ್ಟ್ರೋಲ್ ಬಾಂಡ್ಸ್ ಅನ್ನೋಂಥದ್ದು ಅಕೌಂಟ್ ನಿಂದ ಕೊಡಬೇಕು. ಒಂದು ಕಂಪನಿ ಅಕೌಂಟ್ ನಿಂದ ಟ್ರಾನ್ಸ್ಫರ್ ಮಾಡಿ ಆಗಿರ್ತದೆ ಎಲೆಕ್ಟ್ರೋಲ್ ಬಾಂಡ್ ಅನ್ನ ಖರೀದಿ ಮಾಡುವಂಥದ್ದು. ಕೇವಲ 24,000 ಎಂಟ್ರಿಗಳಿರು. ಎಷ್ಟು? 24,000 ಎಂಟ್ರಿಗಳನ್ನ ಮಾಡಕ್ಕೆ 4 ತಿಂಗಳು ಟೈಮ್ ಕೇಳ್ತದೆ SBI ಅಂತಂದ್ರೆ ನಾಚಿಕೆ ಆಗ್ತದೆ ನಮಗೆ. ಇದು ಬಿಜೆಪಿ ಮತ್ತು SBI ಮಾಡಿಕೊಂಡ ಒಪ್ಪಂದ, ಒಳ ಒಪ್ಪಂದ ಇದು. ಇವತ್ತು ಒಳ ಒಪ್ಪಂದ. ನಾನು ಈ ಒಂದು ಸಮಾವೇಶದ ಮೂಲಕ ಈ ಕೇಸನ್ನು ನಡೆಸ್ತಾ ಇರುವಂತಹ ಸುಪ್ರೀಂ ಕೋರ್ಟ್ಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೇವೆ. ನೇರವಾಗಿ SBIಗೆ 5 ದಿವಸ ಟೈಮ್ ಸಾಕು. 5 ದಿವಸದ ಟೈಮ್ ಅಲ್ಲಿ ಕೊಡಬಹುದು. ಯಾವುದೇ ಟೈಮ್ ಅನ್ನ ಸುಪ್ರೀಂ ಕೋರ್ಟ್ ಕೊಡಬಾರದು ಅಂತ ಹೇಳಿ ಭಾರತದ ಜನತೆಯ ಪರವಾಗಿ, ಸೇವ್ ಡೆಮಾಕ್ರಸಿಯ ಪರವಾಗಿ ಸುಪ್ರೀಂ ಕೋರ್ಟ್ಗೆ ನಾವು ಮನವಿ ಮಾಡ್ತಾ ಇದ್ದೇವೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಬಿಜೆಪಿಯ ಅಣತಿ ಅಂತ ನಡೀತಾ ಇದೆ. ಯಾವ ಅವಕಾಶವನ್ನು ಕೊಡದೆ ಟೆಕ್ನಿಷಿಯನ್ ಅನ್ನ ಕಳಿಸಿ 4 ದಿವಸದೊಳಗೆ ಈ ಎಂಟ್ರಿ ತಗೊಳ್ಬೇಕು. ಯಾರಿಗೆ ಎಷ್ಟು ದುಡ್ಡು ಕೊಟ್ಟರು ಅಂತ ಹೇಳಿ ಇದು ಬಹಿರಂಗ ಆಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳು, ಇವತ್ತು ಬಹಳ ಚರ್ಚೆ ನಡೀತಾ ಇದೆ. NRC CAA ನಾವು ತರ್ತೀವಿ ಅಂತ ಹೇಳಿ ಹೆದರಿಸುವಂತ ಒಂದು ಕೆಲಸ ಮಾಡ್ತಾ ಇದೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್ ಯಾಕೆ ನಾವು ವಿರೋಧಿಸ್ತೀವಿ? ಇದನ್ನ ನೈಜ ಭಾರತೀಯರು ಇದನ್ನ ಯಾಕೆ ವಿರೋಧಿಸ್ತೀವಿ ಅಂತ ಹೇಳಿದ್ರೆ, ಇದರಲ್ಲಿ ಒಂದು ಜಾತಿ ಮಾತ್ರ ಅನುಕೂಲ, ಅಂದ್ರೆ ಜಾತ್ಯತೀತ ವ್ಯವಸ್ಥೆಗೆ ಅನುಕೂಲ ಆಗಿಲ್ಲ ಅಂತ ಹೇಳಿ. ಅಂದ್ರೆ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ ಇಲ್ಲಿರುವಂತಹ ಮುಸ್ಲಿಮರ ಅಲ್ಲದ ವ್ಯಕ್ತಿಗಳಿಗೆ ನಾವು ಸಿಟಿಸನ್ಶಿಪ್ ಕೊಡ್ತೀವಿ ಅಂತ ಇಲ್ಲಿ ನಮ್ಮ ವಿರೋಧ ಇರುವಂತದ್ದು. ಯಾಕೆ ಮುಸಲ್ಮಾನರು ಕೊಡಬಾರ್ದು? ಯಾರೇ ಇಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ, ಸಿಟಿಸನ್ಶಿಪ್ ಕಿಟ್ರೆ, ಅಥವಾ ಅಲ್ಲಿ ಅವರು ದೌರ್ಜನ್ಯಕ್ಕೊಳಗಾದ್ರೆ ಅವ್ರು ಕೇಳಿದ್ರೆ ನೀವು ಕೊಡುವಂತ ಜವಾಬ್ದಾರಿ ಎಲ್ರಿಗೂ ಕೊಡಬೇಕು. ಇನ್ನು ಮುಖ್ಯವಾಗಿ ಮುಸಲ್ಮಾನರು ಮಾತ್ರ ಅಲ್ಲ, ಇವರು ಶ್ರೀಲಂಕಾವನ್ನ ಬಿಟ್ಟಿದ್ದಾರೆ. ಇದರಲ್ಲಿ ಶ್ರೀಲಂಕಾದಲ್ಲಿ ತಮಿಳರು ಗೊತ್ತಿದೆ,
ಶ್ರೀಲಂಕಾದಲ್ಲಿ ತಮಿಳರು ದೌರ್ಜನ್ಯಕ್ಕೊಳಗ್ತಾ ಇದ್ದಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಇವತ್ತು ಏನು ಸಿಟಿಸನ್ಶಿಪ್ ಕೊಡೋದಿಲ್ಲ, ಅದಕ್ಕಾಗಿ ನಾವು ವಿರೋಧಿಸ್ತೇವೆ. ಇದೇ ರೀತಿ ಅಂದ್ರೆ ಪ್ರಜಾತಂತ್ರ ವ್ಯವಸ್ಥೆಯನ್ನ ಎಲ್ಲವನ್ನ ಒಂದು ಕಗ್ಗೊಲೆ ಮಾಡುವಂತಹ ಕೆಲಸ ಆಗಿರ್ತದೆ ನಡೀತಾ ಇರುವಂಥದ್ದು. ಇನ್ನು ವಿರೋಧ ಪಕ್ಷಗಳ ಅವಸ್ಥೆ ಏನು? ಗಂಭೀರವಾಗಿ ನನ್ನ ಉಡುಪಿಯ ಜನರು ಮತ್ತು ನನ್ನ ಶಬ್ದವನ್ನು ಕೇಳುತ್ತಿರುವಂತವ್ರು ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿರೋದು. ಇಷ್ಟೊಂದು ಅನ್ಯಾಯ ದೌರ್ಜನ್ಯಗಳು ನಡೀತಾ ಇರಬೇಕಾದ್ರೆ ಯಾಕೆ ವಿರೋಧ ಪಕ್ಷಗಳು ಮೌನವಾಗಿವೆ? ವಿರೋಧ ಪಕ್ಷಗಳದ್ದು ಕಾಂಗ್ರೆಸ್ ಇರ್ಬೋದು, ಜನತಾ ಪರಿವಾರ ಇರ್ಬೋದು, ಬೇರೆ ಬೇರೆ ಪಕ್ಷಗಳು ಮೌನ ಇದೆಯಲ್ಲ, ಅದಾಗಿರ್ತದೆ ಇವತ್ತಿಗೂ ತೊಂದರೆಗೆ ಬಂದಿರುವಂಥದ್ದು. ಅವರು ಸರಿ ಇದ್ದಿದ್ರೆ ಇವತ್ತು ಎಲ್ಲವೂ ಸರಿಯಾಗ್ತಾ ಇತ್ತು. ಇವತ್ತು ಎಂತಹ ದುರಂತ ನೋಡಿ, ಕರ್ನಾಟಕದಲ್ಲಿ ಮೊನ್ನೆ ಒಂದು ಘಟನೆ ನಡೀತು. ಮೊನ್ನೆ ಅಸೆಂಬ್ಲಿಯಲ್ಲಿ ರಾಜ್ಯಸಭಾ ಎಲೆಕ್ಷನ್ ಆದಾಗ, ರಾಜ್ಯಸಭಾ ಎಲೆಕ್ಷನ್ ಗೆದ್ದಂತಹ ಸಂದರ್ಭದಲ್ಲಿ ಅಲ್ಲಿ ನಾಸಿರ್ ಹುಸೇನ್ ಅನ್ನುವಂಥ ಒಬ್ಬ MP ರಾಜ್ಯಸಭಾ ಚುನಾವಣೆಯಲ್ಲಿ ಗೆದ್ದಾಗ ನಾಸಿರ್ ಹುಸೇನ್ ಜಿಂದಾಬಾದ್ ಅಂತ ಹೇಳಿದ್ದನ್ನ ಬಿಜೆಪಿಯ IT ಸೆಲ್ ಅವರು ವಿಡಿಯೋವನ್ನ ತಿರ್ಚಿ ಒಂದು ವಿಡಿಯೋವನ್ನ ಬಿಟ್ಟರು ಮೀಡಿಯಾಗಳಲ್ಲಿ. ಪಾಕಿಸ್ತಾನ್ ಜಿಂದಾಬಾದ್ ಕರೆದ್ರು ಅಂತ ಹೇಳಿ ಕಾಂಗ್ರೆಸ್ನ 3 ಯುವಕರ ಮೇಲೆ ಕೇಸು ಹಾಕಿ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಇವತ್ತು ಜೈಲಿಗೆ ಹೋದ್ರು. ಯಾರೊಬ್ಬರು ಕೂಡ ಭಾರತೀಯ ಮುಸಲ್ಮಾನ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಪಾಕಿಸ್ತಾನಕ್ಕೂ ನಮಗೂ ಏನು ಲೇನಾದೇನ ಇದೆ? ಅದು ವಿಧಾನಸೌಧದಲ್ಲಿ ಯಾರಾದ್ರೂ ಕೂಗ್ತಾರ? ಕಾಮನ್ ಸೆನ್ಸ್ ಇದು. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ಕಾಮನ್ ಸೆನ್ಸ್ ಇದು. ಒಬ್ಬ ನಿಷ್ಠಾವಂತ ಒಬ್ಬ ಮುಸಲ್ಮಾನ, ಒಬ್ಬ ಭಾರತೀಯ ವಿಧಾನಸೌಧದೊಳಗೆ ಅಥವಾ ಎಲ್ಲೂ ಕೂಡ ಕೂಗೋದಿಲ್ಲ, ವಿಧಾನಸೌಧದಲ್ಲಿ ಕೂಗ್ತಾನ. ಪೊಲೀಸ್ ಆಫೀಸರ್ಸ್, ಕಾಮನ್ ಸೆನ್ಸ್ ಇದು. ಇವತ್ತು ಬಿಜೆಪಿ IT ಸೆಲ್ಗೆ ಹೆದರಿ, ಅವರ ಬ್ಲಾಕ್ ಮೇಲ್ಗೆ ಹೆದರಿ ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಲಿ ಕೊಟ್ರಲ್ಲ, ಎಚ್ಚರಿಕೆ ಇರಬೇಕು ಕಾಂಗ್ರೆಸ್ಗೆ. ಈ ರೀತಿ ಬಲಿಪಶು ಆಗಬೇಡಿ. ಇವತ್ತು ಇನ್ನೊಂದು ಪ್ರಮುಖ ವಿಚಾರ ಇಲ್ಲಿ ಚರ್ಚೆ ಮಾಡಬೇಕಾಗಿದ್ದು, ಯಾಕೆ ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಗಂಭೀರ ಪ್ರಶ್ನೆಯನ್ನು ನಾನು ಇಡ್ತೇನೆ ಜನತೆಯ ಮುಂದೆ. ಯಾಕೆ ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಪುಲ್ವಾಮಾ ಲೋಕಸಭಾ ಚುನಾವಣೆ 2019 ಮುಂದೆ ಆಯ್ತು. ಪುಲ್ವಾಮಾ 40 ಜನ ನಮ್ಮ ಯೋಧರು ಇವತ್ತಿನವರೆಗೆ ಯಾರು ಅದರದ ಆರೋಪಿಗಳು ಅಂತ ಕಂಡುಹಿಡಿಯಲಿಲ್ಲ. ಅವರಿಗೆ ರಕ್ಷಣೆ, ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶನ ಇದ್ರು ಕೂಡ ಅಲ್ಲಿ ಕಠಿಣವಾದ ದುರ್ಗಮವಾದಂತ ಪ್ರದೇಶ, ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಬಾರ್ದು ಅಂತ ಸೆಕ್ಯೂರಿಟಿ ಇದ್ದಾಗಲೂ ಕೂಡ, ಸೆಕ್ಯೂರಿಟಿಯ ಒಂದು ಥ್ರೆಟ್ ಇದ್ದಾಗಲೂ ಕೂಡ ಅವ್ರನ್ನ ಬಸ್ಸಲ್ಲಿ ಕರ್ಕೊಂಡು ಹೋಗಿ 40 ನಮ್ಮ ಸೈನಿಕರನ್ನ ಬಲಿ ಕೊಟ್ರಲ್ಲ. ಯಾರು ಆರೋಪಿಗಳು? ಇದರ ಹಿಂದೆ ಯಾರು ಷಡ್ಯಂತ್ರ? ಇದನ್ನ ನಾನು ಕೇಳಲಿಲ್ಲ ಸ್ವಾಮಿ, ಕಾಶ್ಮೀರದ ಗವರ್ನರ್ ಆಗಿರುತ್ತ ಸತ್ಯಪಾಲ್ ಮಾಲಿಕ್ ಹೇಳಿದ್ರು. ಕಾಶ್ಮೀರದ ಗವರ್ನರ್ ಆದ ಸತ್ಯಪಾಲ್ ಮಾಲಿಕ್ ಹೇಳಿದ್ರು ಇದರ ಹಿಂದೆ ಷಡ್ಯಂತ್ರ ಇದೆ, ಇದರ ಹಿಂದೆ ಚುನಾವಣಾ ರಾಜಕೀಯ ಇದೆ ಅಂತ ಹೇಳಿದ್ರು. ಚುನಾವಣೆಯನ್ನ ಗೆಲ್ಲಿಕ್ಕೆ ಬೇಕಾಗಿಯೇ ನಮ್ಮ 40 ಸೈನಿಕರನ್ನ ಬಲಿ ಕೊಟ್ರು ಅಂತ ಹೇಳಿ ಸತ್ಯಪಾಲ್ ಮಾಲಿಕ್ ಸತ್ಯ ಹೇಳಿದ್ರು ಅಂತ ಕಾರಣಕ್ಕೆ ಸತ್ಯಪಾಲ್ ಮಾಲಿಕರ 30 ಕಡೆಗಳಲ್ಲಿ ರೈಡ್ ಮಾಡಿದ್ರು, CBI ರೈಡ್. ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ನಿಜ ಹೇಳಿದ್ರು ಅಂತೇಳಿ ಒಬ್ಬ ರಾಜ್ಯಪಾಲ ಪುಲ್ವಾಮಾ ದಾಳಿಯ ಬಗ್ಗೆ ಪ್ರಶ್ನೆ ಮಾಡಿದ್ರು ಅನ್ನೋಂಥ ಕಾರಣಕ್ಕೆ 30 ಹೆಚ್ಚು ಜಾಗದಲ್ಲಿ ಸತ್ಯಪಾಲ್ ಮಾಲಿಕ್ ಮೇಲೆ ರೈಡ್ ಆಯ್ತು. ನಾನು ಕೇಳುವಂತ ಪ್ರಶ್ನೆ, ಯಾಕೆ ಚುನಾವಣಾ ಸಂದರ್ಭದಲ್ಲೇ ಬಾಂಬ್ ಬ್ಲಾಸ್ಟ್ ಆಗ್ತದೆ? ಇದು ತನಿಖೆ ಆಗಬೇಕಾದ ಅವತ್ತು. ಇದು ಗುಜರಾತ್ನಲ್ಲಿ ಬಿಜೆಪಿ ಸರ್ಕಾರ ಆಗ ಶುರು ಮಾಡಿದಂಥದ್ದು. ಅಂದ್ರೆ ಚುನಾವಣೆಗೆ ಮುಂಚೆ ಈ ರೀತಿ ಒಂದು ಘಟನೆ ಮಾಡಿದ್ರೆ ಯಾರಿಗೆ ಲಾಭ ಆಗ್ತದೆ? ಯಾರಿಗೆ ಲಾಭ ಆಗ್ತದೆ? ಮುಸ್ಲಿಂ ಹೆಸರನ್ನೇ ಹಾಕೋದು ಇವರು. ಲಾಭ ಆಗೋದು ಯಾರಿಗೆ? ಬಿಜೆಪಿಗೆ. ಮಾನ್ಯ ಸಿದ್ದರಾಮಯ್ಯನವರೇ, ಮಾನ್ಯ DK ಶಿವಕುಮಾರ್ ಅವರೇ, ಮಾನ್ಯ ಕಾಂಗ್ರೆಸ್ನ ಮಹಾನ್ ನಾಯಕರೇ, ಬಿಜೆಪಿಯ ಈ ಸಂಚನ್ನು ಅರ್ಥ ಮಾಡ್ಕೊಳ್ಳಿ. ಬಿಜೆಪಿಯ ಈ ಸಂತನ್ನ ಅರ್ಥ ಮಾಡ್ಕೊಳ್ಳದೆ ಅಮಾಯಕರನ್ನ, ಮುಸಲ್ಮಾನರನ್ನ ಬಲಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಒಂದು ದಿವಸ ನೀವು ನಿರ್ನಾಮ ಆಗಿ ಹೋಗ್ತೀರಿ, ನೆನಪಿರಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿರೋಧ ಪಕ್ಷಗಳು ಘನತೆಯಿಂದ, ಗಂಭೀರತೆಯಿಂದ ಇದನ್ನ ಪರಿಗಣಿಸಬೇಕು. ಚುನಾವಣಾ ಸಂದರ್ಭದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುದಿದೆಯಲ್ಲ, ಇದು ಚುನಾವಣಾ ರಾಜಕೀಯ. ಇದು ಚುನಾವಣಾ ರಾಜಕೀಯ, ಇದು ಬೇರೆ ಯಾವುದು ಅಲ್ಲ. ಚುನಾವಣೆಯಿಂದ
ಈ ಯಾವುದೇ ಅಭಿವೃದ್ಧಿ ಅಜೆಂಡಾ ಇಲ್ಲಂತ ಪಕ್ಷಗಳು ಇದರಿಂದ ಲಾಭ ಪಡೆಯೋಕ್ಕೋಸ್ಕರ ಆಗಿರ್ತದೆ ಇದನ್ನು ಮಾಡ್ತಾ ಇರುವಂಥದ್ದು ಅಂತ ಹೇಳಿ ಗಂಭೀರವಾದಂಥ ಒಂದು ಆರೋಪವನ್ನು ಮಾಡ್ತೇನೆ ಬಂಧುಗಳೇ. ಹಾಗಾಗಿ ಸಾಕಷ್ಟು ನಮ್ಮ ನಾಯಕರುಗಳು ಮಾತನಾಡಬೇಕು. ಇವತ್ತು ಬಹಳಷ್ಟು ಓಟನ್ನು ಕೊಟ್ಟು ಗೆಲ್ಲಿಸಿದಂತಹ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ. ಅದರಲ್ಲೂ ವಿಶೇಷವಾಗಿ ಮುಸಲ್ಮಾನರು 92% ಓಟ್ ಕೊಟ್ಟರು. ಆ ನಂತರ ನಮಗೆ ಸಿಕ್ಕಿದ್ದೇನು, ಇಲ್ಲಿವರೆಗೆ 2B ರಿಸರ್ವೇಶನ್ ಪುನಃಸ್ಥಾಪನೆ ಆಗಿಲ್ಲ. ಹಿಜಾಬ್ ಬ್ಯಾನ್ ಹೇಳಿದ್ರು, ಹಿಜಾಬ್ ನಾಳೆಯಿಂದ ಹಾಕೊಂಡ್ರಪ್ಪ, ಅದೆಲ್ಲ ನಾವು ತೆಗೆದಿದ್ವಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಆಮೇಲೆ ಉಲ್ಟಾ ಹೊಡೆದ್ರು. ಆಮೇಲೆ ಏನು ಮಾಡಿದ್ರು? ಉಲ್ಟಾ. ಮೊನ್ನೆ ಇಡೀ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರು ಭಾಷಣ ಮಾಡಿದ್ದು, ನಾನು ಅಲ್ಪಸಂಖ್ಯಾತರಿಗೆ 10,000 ಕೋಟಿಯನ್ನ ನಾನು ಬಜೆಟ್ ನಲ್ಲಿ ಮೀಸಲಿಡ್ತೇನೆ ಅಂತ ಹೇಳಿ ಮಂಗಳೂರಿನಲ್ಲಿ ಮಾತಾಡಿದ್ರು, ಕೋಲಾರದಲ್ಲಿ ಮಾತಾಡಿದ್ರು, ಬೀದರಲ್ಲಿ ಮಾತಾಡಿದ್ರು, ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರು, ನಮ್ಮ ಹತ್ರನೂ ಮಾತಾಡಿದ್ರು. ಸಾಕ್ಷಿ ಇಲ್ಲ ಅಂದ್ರೆ ಹೇಳುವ. ಆದ್ರೆ ಮೊನ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಮಾಡಿದಾಗ ಹೇಳಿದ್ದು, ಅಪ್ಪ ನಾನು ಫಾರೂಕ್ ಅವ್ರು ಕೇಳಿದ್ಕೆ ನಾನು 5 ವರ್ಷ ಕೇಳಿದ್ದು 2,000 ಕೋಟಿ ಅಂತೇಳಿ. ಏನ್ರಿ ಸಿದ್ದರಾಮಯ್ಯನವರೇ ನಿಮ್ದು? ನೀವು ಇಡೀ ಚುನಾವಣಾ ಭಾಷಣದಲ್ಲಿ ತರಿಸು ನೋಡಿ. ನಾವು ಬೇಕಾದ್ರೆ ಪ್ರೂಫ್ ಕೊಡ್ತೀವಿ. ನೀವು ಹೇಳಿದ್ದು ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀವಿ ಅಂತ ಹೇಳಿ, ಇವತ್ತು 5 ವರ್ಷಕ್ಕೆ 10,000, ವರ್ಷಕ್ಕೆ ಕೇವಲ 2,000 ಹೇಳ್ತಿದ್ರ. ಇವತ್ತು ನೀವು ಕೊಟ್ಟಂಥದ್ದು 1 ಕೋಟಿ ಇರುವಂತ ಮುಸಲ್ಮಾನರಿಗೆ ಕೇವಲ 0.8% ನೀವು ಕೊಟ್ಟಿರುವಂಥದ್ದು. ಈ ಬಡ್ಜೆಟ್ ಎಲ್ಲಿ ಸಾಲಿ ಆಗ್ತದೆ? KMDCಯಲ್ಲಿ ನಿಮಗೆ ಗೊತ್ತಿರಲಿ, KMDCಯಲ್ಲಿ ಟೋಟಲ್ 3.5 ಲಕ್ಷ ಅಪ್ಲಿಕೇಶನ್ ಹೋಗಿದೆ ಲೋನಿಗೆ. 25,000 50,000 ಲೋನ್ ಕೊಡ್ತಾರಲ್ಲ, ಅದಕ್ಕೆ 3.5 ಲಕ್ಷ ಅಪ್ಲಿಕೇಶನ್. 3,500 ಪಾಸ್ ಮಾಡೋಕ್ಕಾಗ್ತಾ ಇಲ್ಲ, ಬಡ್ಜೆಟ್ ಇಲ್ಲ ಅನ್ನುವಂಥ ಕಾರಣಕ್ಕೆ. ಹಾಗಾಗಿ ಈ ತಾರತಮ್ಯದ ಬಗ್ಗೆ ಏನು ನಮ್ಮ ಓಟನ್ನು ಪಡ್ಕೊಂಡು ನಮ್ಮ ಅನ್ಯಾಯ ಮಾಡ್ತಾ ಇದ್ದಾರೆ, ಇದನ್ನ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡದೆ ಸುಮ್ಮನೆ ಕಣ್ಣು ಮುಚ್ಚಿ ಓಟು ಗುದ್ದುವ ಒಂದು ವ್ಯವಸ್ಥೆ ಇಲ್ಲಿ ಬದಲಾಗಬೇಕು ಅಂತ ಹೇಳ್ತಾ, ಇವತ್ತು ಉಡುಪಿಯಲ್ಲಿ ನಮ್ಮನ್ನ ಪ್ರೀತಿಯಿಂದ ಕರೆದು ತಮ್ಮ ಮುಂದೆ ತಮ್ಮ ವಿಚಾರಗಳನ್ನ ಅಭಿವ್ಯಕ್ತಿಗೊಳಿಸಲಿಕ್ಕೆ ಅನುಮತಿ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ SDPI, ಜೈ ಕರ್ನಾಟಕ.